ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಜೀವನದಲ್ಲಿ ದುಃಖ, ನೋವು, ತೊಂದರೆ ಇವುಗಳನ್ನೆಲ್ಲ ನೀವು ಅನುಭವಿಸುತ್ತಾ ಇದ್ದರೆ, ಇವುಗಳಿಂದ ನೀವು ಕೊರಗುತ್ತಿದ್ದರೆ, ಇದೆಲ್ಲದಕ್ಕೂ ಕೂಡ ಸಾಂತ್ವನ ಈ ಒಂದು ಹದೀಸ್ನಲ್ಲಿದೆ. ಈ ರೀತಿ ನೀವು ಮಾಡುವುದಾದರೆ ಮತ್ತೆ ನಿಮಗೆ ಜೀವನದಲ್ಲಿ ದುಃಖ, ನೋವು, ತೊಂದರೆ ಯಾವುದೂ ಕೂಡ ಅನುಭವಿಸಿ ಕೊರಗಬೇಕಾದಂತಹ ಒಂದು ಅವಸ್ಥೆ ನಿಮಗೆ ಬರಲ್ಲ. ಇನ್ಶಾ ಅಲ್ಲಾ ಎಲ್ಲ ನೋವಿಗೂ, ಎಲ್ಲ ದುಃಖಕ್ಕೂ, ಎಲ್ಲ ತೊಂದರೆಗಳಿಗೂ ಒಂದೇ ಪರಿಹಾರ, ಅದಾಗಿದೆ ಈ ಒಂದು ಹದೀಸ್ನಲ್ಲಿರುವುದು. ಇಮಾಮ್ ಹಾಕಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್. ಅನ್ ಮುಹಮ್ಮದ್ ಬಿನ್ ಅಲಿ ಬಿನ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ ಅಬೀಹಿ ಅವರ ತಂದೆಯಿಂದ ವರದಿ ಮಾಡಿದ್ದು. ಅನ್ ಜದ್ದಿಹಿ ಅವರ ಜದ್ದಿನಿಂದ. ಅನ್ ನಬಿಯಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮನ್ ಅಕ್ಸರಲ್ ಇಸ್ತಿಗ್ಫಾರ, ನಿಮ್ಮಲ್ಲಿ ಯಾರಾದರೂ ಇಸ್ತಿಗ್ಫಾರ್ ಅಧಿಕಗೊಳಿಸಿದರೆ, ಜಅಲಲ್ಲಾಹು ಲಹು ಮಿನ್ ಕುಲ್ಲಿ ಹಮ್ಮಿನ್ ಫರಜ, ಅಲ್ಲಾಹನು ಆತನ ಈ ಎಲ್ಲ ನೋವುಗಳಿಗೂ ದುಃಖಕ್ಕೂ ಸಾಂತ್ವನವನ್ನು ನೀಡುತ್ತಾನೆ. ವಮಿನ್ ಕುಲ್ಲಿ ವೈಕಿನ್ ಮಖ್ರಜ, ಅದೇ ರೀತಿ ಎಲ್ಲ ತೊಂದರೆಗಳಿಂದಲೂ ಆತನನ್ನು ರಕ್ಷೆ ಹೊಂದಿಸುತ್ತಾನೆ. ವರಜಕಹು ಮಿನ್ ಹೈಸು ಲಾ ಯಹ್ತಸಿಬ್, ಆತನು ಬಯಸದಂತಹ ಮಾರ್ಗದಿಂದ ಆತನಿಗೆ ಅಲ್ಲಾಹನು ರಿಸ್ಕನ್ನು ನೀಡ್ತಾನೆ. ಅಂದರೆ ಆ ಮಾರ್ಗದಿಂದ ನನಗೆ ರಿಸ್ಕ್ ಸಿಗುತ್ತದೆ ಎಂದು ಆತನು ಬಯಸಿರಲಿಕ್ಕಿಲ್ಲ, ಅಂತಹ ಮಾರ್ಗದಿಂದ ಅಲ್ಲಾಹನು ಆತನಿಗೆ ರಿಸ್ಕ್ ನೀಡ್ತಾನೆ. ಅಂದರೆ ಜೀವನದಲ್ಲಿ ದಾರಿದ್ರ್ಯ ಉಂಟಾಗಲ್ಲ ಎಂದು. ಒಂದು ಹದೀಸ್ನಲ್ಲಿ ನೀವು ಇಸ್ತಿಗ್ಫಾರನ್ನು ಅಧಿಕಗೊಳಿಸಿದರೆ ಸಿಗುವಂತಹ ಪ್ರತಿಫಲದ ಕುರಿತಾಗಿದೆ. ಕೇವಲ ಒಂದು ಪ್ರತಿಫಲವಲ್ಲ. ಮೊದಲನೇದಾಗಿ, ಜೀವನದಲ್ಲಿ ಇಸ್ತಿಗ್ಫಾರನ್ನು ನೀವು ಅಧಿಕಗೊಳಿಸುವುದಾದರೆ ಮತ್ತೆ ನಿಮಗೆ ನೋವು ಅನುಭವಿಸಬೇಕಾದಂತಹ, ದುಃಖ ಅನುಭವಿಸಬೇಕಾದಂತಹ ಒಂದು ಅವಸ್ಥೆ ನಿಮಗೆ ಬರಲ್ಲ. ಜೀವನದಲ್ಲಿ ನಿಮಗೆ ಸಂತೋಷದಿಂದ, ನೆಮ್ಮದಿಯಿಂದ ಜೀವನ ಮುನ್ನಡೆಸಬಹುದು. ಅದೇ ರೀತಿ ನೀವು ತೊಂದರೆಗಳಿಗೆ ಸಿಲುಕಿದರೆ, ನಿಮಗೆ ತೊಂದರೆಗಳಿಂದ ಹೊರಬರಲು ದಾರಿ ತೋಚುತ್ತಾ ಇಲ್ಲದಿದ್ದರೆ, ದಾರಿ ಕಾಣುತ್ತಾ ಇಲ್ಲದಿದ್ದರೆ, ಅದಕ್ಕಿರುವಂತಹ ದಾರಿ ಅಲ್ಲಾಹನು ಇಸ್ತಿಗ್ಫಾರ್ನಿಂದ ನಿಮಗೆ ತೆರೆದುಕೊಡುತ್ತಾನೆ. ಅದೇ ರೀತಿ ಜೀವನದಲ್ಲಿ ದಾರಿದ್ರ್ಯ ಉಂಟಾಗಬಹುದು, ರಿಸ್ಕ್ ಸಿಗಲ್ಲ ಎಂಬಂತಹ ಭಯ ನಿಮಗಿದ್ದರೆ ಇನ್ನು ಮುಂದೆ ಆ ಭಯ ನಿಮಗೆ ಬೇಡ. ಜೀವನದಲ್ಲಿ ದಾರಿದ್ರ್ಯ ಬರಬಹುದು ಎಂಬಂತಹ ಭಯವೂ ನಿಮಗೆ ಬೇಡ. ಅದಕ್ಕೆಲ್ಲದಕ್ಕೂ ಪರಿಹಾರ ಇಸ್ತಿಗ್ಫಾರ್ ಆಗಿದೆ. ಆದ್ದರಿಂದ ಇಸ್ತಿಗ್ಫಾರನ್ನು ನಾವು ಅಧಿಕಗೊಳಿಸೋಣ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ಹೇಳ್ತಾರೆ, ನಾನು ನನ್ನ ಜೀವನದಲ್ಲಿ ಇಸ್ತಿಗ್ಫಾರನ್ನು ಅಧಿಕಗೊಳಿಸ್ತಾ ಇದ್ದೆ ಎಂದು. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ಅಧಿಕಗೊಳಿಸಿದ್ದರೆ ಅದು ನಮಗೆಲ್ಲರಿಗೂ ಇರುವಂತಹ ಒಂದು ಪಾಠವಾಗಿದೆ. ಆದ್ದರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಇಸ್ತಿಗ್ಫಾರನ್ನು ಅಧಿಕಗೊಳಿಸೋಣ. ಇಸ್ತಿಗ್ಫಾರನ್ನು ಅಧಿಕಗೊಳಿಸಲು ನಾವು ಶುಭ್ರ ವಸ್ತ್ರ ಧರಿಸಿ ಶುದ್ಧತೆಯಿಂದ ಕುಳಿತುಕೊಂಡು ಹೇಳಬೇಕೆಂದಿಲ್ಲ. ನಾವು ಫ್ರೀ ಇರುವಂತಹ ಸಮಯದಲ್ಲಿ ಅಥವಾ ಕೆಲಸದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಬಾಯಿಯಿಂದ ಈಗ ಇಸ್ತಿಗ್ಫಾರನ್ನು ನಾವು ಹೇಳ್ತಾ ಇದ್ದರೆ ಅದರಿಂದ ನಮ್ಮ ಪಾಪಗಳು ಮನ್ನಿಸುತ್ತದೆ. ಅದೇ ರೀತಿ ದುಃಖಕ್ಕೂ ಪರಿಹಾರವಾಗಿದೆ, ತೊಂದರೆಗಳಿಂದ ನಮಗೆ ರಕ್ಷೆ ಹೊಂದಬಹುದು, ದಾರಿದ್ರ್ಯ ಉಂಟಾಗಲ್ಲ. ಇಷ್ಟಕ್ಕೂ ಪ್ರತಿಫಲ ಇರುವಂತಹ ಈ ಒಂದು ಸಣ್ಣ ಇಸ್ತಿಗ್ಫಾರನ್ನು ಯಾರೂ ಕೂಡ ಜೀವನದಲ್ಲಿ ನಿರ್ಲಕ್ಷಿಸಬೇಡಿ. ಸಮಯ ಸಿಗುವಾಗಲ್ಲ ಇಸ್ತಿಗ್ಫಾರನ್ನು ಅಧಿಕಗೊಳಿಸಿ. ಅಲ್ಲಾಹನು ಇಸ್ತಿಗ್ಫಾರನ್ನು ಅಧಿಕಗೊಳಿಸಲು ನಮಗೆಲ್ಲರಿಗೂ ತೌಫೀಕ್ ನೀಡಿ ಅನುಗ್ರಹಿಸಲಿ. ನಮ್ಮ ಜೀವನದಲ್ಲಿ ಅಲ್ಲಾಹನು ನಮಗೆ ನೋವು, ದುಃಖ, ತೊಂದರೆ ಯಾವುದನ್ನು ನೀಡಿ ಪರೀಕ್ಷಿಸದೇ ಇರಲಿ. ಹಾಗೇನಾದರೂ ಅಲ್ಲಾಹನು ಪರೀಕ್ಷಿಸಲು ತೀರ್ಮಾನಿಸಿದ್ದರೆ ಈ ಒಂದು ಹದೀಸಿನ ಬರಕತ್ತಿನಿಂದ ಅದನ್ನು ಅಲ್ಲಾಹನು ತೆಗೆದುಹಾಕಿ ಜೀವನದಲ್ಲಿ ಸಂತೋಷವನ್ನು, ನೆಮ್ಮದಿಯನ್ನು ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.